ತಟ್ಟಕೆರೆ ಬಾಬು ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ತಿರುಗುವಂಥವ್ರು ಇವತ್ತು ಈ ಹೋರಾಟಕ್ಕೆಲ್ಲ ಬಂದು ಪಾಲ್ಗೊಂಡಿದ್ದಾರೆ ಅಂತ ಹೇಳ್ತಾರೆ. ನೇರವಾಗಿ ಸವಾಲಾಗ್ತೀನಿ ನಿಮಗೆ, ನೇರವಾಗಿ ಸವಾಲಾಗ್ತೀನಿ ತಟ್ಟಕೆರೆ ಬಾಬು ಅವರೇ. ನಿಮಗೆ ನಮಗಿನ್ನ ಹಿರಿಯರಿದ್ದೀರಾ, ನಾನು ನಿಮ್ಮನ್ನು ಏಕವಚನದಲ್ಲಿ ಮಾತಾಡಲ್ಲ, ನಿಮಗೆ ನೇರವಾಗಿ ಸವಾಲಾಗ್ತೀನಿ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಎಲ್ಲನಾಗಲಿ ರೋಲ್ ಕಾಲ್ ಮಾಡಿರೋದಾಗಲಿ, ಅವ್ರ ಹೆಸರು ಹೇಳ್ಕೊಂಡು ನಾವು ದುಡ್ಡು ಮಾಡಿರೋದಾಗಲಿ, ಒಂದೇ ಒಂದು ಉದಾಹರಣೆ ನೀವು ನಮ್ಮ ಮುಂದೆ ತಂದು ನಿಲ್ಲಿಸಿದ್ರೆ ಈ ಶಾಲಾಕದನ್ನ ಬಿಟ್ಬಿಡ್ತೀನಿ, ಈ ಶಾಲಾಕದನ್ನ ಬಿಟ್ಬಿಡ್ತೀನಿ. ಇವತ್ತು ನಮ್ಮ ತಂದೆ ಗುಡೇಮಾರನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಿದ್ದಾರೆ. ನನ್ನ ತಾತ ಅದೇ ಗುಡೇಮಾರನಹಳ್ಳಿ ತೋಟಿ ತಳವಾರಿಕೆ ಮಾಡ್ಕೊಂಡ್ರು ಅಂತ ಇತಿಹಾಸ ಇದೆ. ನಮ್ಮ ತಂದೆ ತಾಯಿಯವರ ಇತಿಹಾಸನ ನೀವು ಒಂದ್ಸರಿ ತಿರುವಾಗಿ ನೋಡಿ. ಒಂದೇ ಒಂದು ಸಣ್ಣದವಾಗಿ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಡೋಕ್ಕೂ ನಮ್ಮ ಸುತ್ತ ದುಡ್ಡಲ್ಲಿ ಹಾಕಿ ಕೆಲಸ ಮಾಡಿಕೊಟ್ಟಿರ್ತೀವಿ. ನಮ್ಮ ಇತಿಹಾಸ ಹಂಗೆ ಅಷ್ಟಿದೆ. ನಾವು ನಿರಂತರ ಹೋರಾಟ ಮಾಡಿಕೊಂಡು ಜಾತಿ ಧರ್ಮ ಗೊತ್ತಿಲ್ಲ ಅಂತ ನಮಗೆ ಎಲ್ಲ ಮನುಷ್ಯರ ಜಾತಿ ನೋಡಿಕೊಂಡು ಹೋರಾಟ ಮಾಡ್ಕೊಂಬಂದಿರೋದು ತಟ್ಟಕೆರೆ ಬಾಬು ಅವರೇ. ನಾವು ಹೋರಾಟನ ಸಿದ್ಧಾಂತ ಇಟ್ಕೊಂಡು ಬದುಕ್ತಾ ಇರೋರು. ಇಲ್ಲಿ ನಮಗೆ ನಿರಂತರವಾಗಿ ಯಾರು ಅನ್ಯಾಯ ಆಗ್ತದೆ, ಯಾರು ಸಮಾಜದಲ್ಲಿ ಕಟ್ಟಕಡೆಯ ಪ್ರಜೆಗೆ ಅನ್ಯಾಯ ಆಗ್ತದೆ, ಅವ್ರ ಪರವಾಗಿ ಧ್ವನಿ ಎತ್ತುವಂಥವ್ರು ನಾವು. ಇವತ್ತು ನೀವು ನೋಡಿದ್ರ ತಟ್ಟಕೆರೆ ಬಾಬು ಅವರೇ ಅಗ್ರಿಮೆಂಟ್ ಪೇಪರ್ ಹಾಕ್ಕೊಂಡಿರೋದು, ಏಕಾಏಕಿ ನಾವು ಉಳುಮೆ ಮಾಡ್ತಿದ್ದೀವಿ, ನಾನು ಗಿಡ ಕಿತ್ತಿತ್ತು ಅಂತ ಹೇಳ್ತಾರಲ್ಲ. 78, 79ರಲ್ಲಿ ಈ ಜಮೀನು ಸರ್ಕಾರಿ ಮಂಜೂರು ಆಗ್ತದೆ. ಅವತ್ತು ಗಂಗಮ್ಮ ಹುಟ್ಟಿದ್ರಾ? ಗಂಗಮ್ಮ ಹುಟ್ಟಿದ್ರೇನ್ರಿ? ಸತ್ಯನ ತಿಳ್ಕೊಳ್ಳಿ. ನಾವು ನಿಮ್ಮ ಬಗ್ಗೆ ಮಾತಾಡ್ಬೋದು, ನಾನು ಮಾತಾಡಲ್ಲ. ನಾವು ನೀವು ಮಾತಾಡಬೇಕು, ಇನ್ನೊಂದು ವೇದಿಕೆಯನ್ನು ಸೃಷ್ಟಿ ಮಾಡ್ಕೊಳ್ಳೋಣ. ಯಾವ ಒಬ್ಬ ವ್ಯಕ್ತಿಗೆ ಇವತ್ತುವರೆಗೂ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಒಂದೇ ಒಂದು ಮನೆ ಕಟ್ಕೊಂಡಿಲ್ಲ ನಾನು. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಒಂದು ಸೈಟ್ ಮಾಡ್ಕೊಂಡಿಲ್ಲ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಒಂದು ಮನೆ ಕಟ್ಕೊಂಡಿಲ್ಲ. ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದೇ ಒಂದು ಅನುದಾನ ತಗೊಂಡಿದ್ರೆ, ಒಂದೇ ಒಂದು ಚೀಟಿ ಇದ್ದರೆ ನಿಮ್ಗೆ ತೋರಿಸ್ರಿ. ಅವತ್ತೇ ನಾನು ಈ ಸಮಾಜಕ್ಕೆ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತೀನಿ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಲಿ ಒಂದೇ ಒಂದು ಕಾರ್ ತಗೊಂಡಿಲ್ಲ ರೀ. ದಲಿತರಿಗೆ ಸಿಗ್ಬೇಕಾಗಿರೋ ಒಂದೇ ಒಂದು ಫಲಾನುಭವಿನೂ ನಾನು ಊಟ ಮಾಡಿಲ್ಲ. ಇವತ್ತು ನಾನು ಮನೆ ಕಟ್ಟಿದ್ದೀನಿ. ಮನೆ ಕಟ್ಟಿರೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಒಂದು ಲೋನ್ ತಗೊಂಡು ಕಟ್ಟಿಲ್ಲ. ಸರ್ಕಾರದಿಂದ ಸಾಲ ತಗೊಂಡು ಬಡವ್ರ ಹತ್ರ ನನಗೆ ಹೋರಾಟ ಮಾಡಿದ್ರು ಎಷ್ಟೋ ಜನ ಸಹಾಯ ಮಾಡಿರೋ ಋಣದಲ್ಲಿ ಇವತ್ತು ನಾನು ಮನೆ ಕಟ್ಕೊಂಡಿದ್ದೀನಿ. ನನ್ನ ಹೋರಾಟ ಇತಿಹಾಸ ಅಂಥದ್ದು, ನನ್ನ ತಂದೆ ತಾಯಿ ಇತಿಹಾಸ ಅಂಥದ್ದು. ದಯಮಾಡಿ ತಿಳ್ಕೊಳ್ಳಿ, ನನ್ನ ಇತಿಹಾಸ ತಿಳ್ಕೊಳ್ಳಿ. ನಾವು ನೀವು ಪರಸ್ಪರ ಚರ್ಚೆ ಮಾಡಬೇಕು ಅಂತಂದರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋಣ, ಅಲ್ಲಿ ನಾವು ನೋಡೇ ಬಿಡೋಣ ಅಂತ ಹೇಳ್ತಾ ಇವತ್ತು ಈ ಸುದ್ದಿಗೋಷ್ಠಿ ನನ್ನ